ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಕನ್ನೆ ಸೊಪ್ಪು ಅಂತ. ನೋಡಿ, ನನ್ನ ಕೈಯಲ್ಲಿರುವುದು ಕನ್ನೆ ಸೊಪ್ಪು. ಇಂದಿನ ಕಾಲದಲ್ಲಿ ಎಲ್ಲ ಅಜ್ಜಿಯಂದಿರು ತೋಟಗಳಿಗೆ ಹೋಗಿ ಈ ರೀತಿಯ ಕನ್ನೆ ಸೊಪ್ಪನ್ನು ಕೊಯ್ದು ಬೆರಕೆ ಸೊಪ್ಪುಗಳಲ್ಲಿ ಬೆರೆಸಿ ಮಸ್ಸೊಪ್ಪು ಮಾಡಿ ಊಟ ಮಾಡಲು ಬಡಿಸುತ್ತಿದ್ದರು. ಇದು ಸುಮಾರು ಔಷಧಿಯ ಗುಣಗಳನ್ನು ಹೊಂದಿದೆ ಎಂದು ಹಿರಿಯರು ಹೇಳುತ್ತಾರೆ. ಈ ಗಿಡವು ನೋಡಲು ತುಂಬ ಸುಂದರವಾದ ಎಲೆಗಳನ್ನು ಹೊಂದಿರುತ್ತದೆ. ಅಲ್ಲದೆ ಈ ಗಿಡವು ಬಲಿತ ಮೇಲೆ ಈ ರೀತಿಯ ಬಂಗಾರದ ವರ್ಣಕ್ಕೆ ಬರುತ್ತದೆ. ಇದರಲ್ಲಿ ಒಂದು ರೀತಿಯ ಅಂಟು ದ್ರವ ಬರುವುದರಿಂದ ಇದು ಎಲ್ಲ ಜಾಯಿಂಟ್ಗಳಿಗೂ ಸಹ ಉತ್ತಮ ಔಷಧಿಯಾಗಿದೆ. ಅಲ್ಲದೆ ಈ ಗಿಡವು ನೋಡಲು ತುಂಬ ಸುಂದರವಾದ ವಿಷ್ಣುವಿನ ಬಣ್ಣದ ಹೂವುಗಳನ್ನು ಇದು ಬಿಡುತ್ತದೆ. ಈ ಹೂವು ಸಹ ನೋಡಲು ತುಂಬ ಸುಂದರವಾಗಿ ಇರುತ್ತದೆ. ಇದು ತುಂಬ ಔಷಧಿಯುಕ್ತ ಗಿಡವಾಗಿದೆ ಎಂದು ಆಯುರ್ವೇದಿಕ್ ಡಾಕ್ಟರ್ಗಳು ಸಹ ಇದನ್ನು ಹೇಳುತ್ತಾರೆ. ಇದನ್ನು ತೋಟಗಳಲ್ಲಿ ಮಾತ್ರ ಬೆಳೆಯುತ್ತದೆ. ಇದು ಕೆಲವರು ಕಸವೆಂದು ಇದನ್ನು ಕಿತ್ತು ಬಿಸಾಡುತ್ತಾರೆ. ಓಕೆ, ಇದು ರೈತರಿಗೆ ಗೊಬ್ಬರವಾಗಿಯೂ ಸಹ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಇದು ತಿನ್ನಲು ಸಹ ಒಂದು ಔಷಧಿಯ ಗಿಡವಾಗಿದೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.